ರಚಿತಾ ರಾಮ್ ಜೊತೆ ಡ್ಯುಯೆಟ್ ನೋಡ್ಲಿಕ್ಕೆ ಬರ್ಬೇಕಾಗತ್ತೆ. ಅದು ಆಲ್ರೆಡಿ ಪ್ರೂವ್ಡ್ ಇದೆ. ಎಕ್ಸಾಕ್ಟ್ಲಿ. ನಿಂಗವ್ವ ನಿಂಗವ್ವ ನಿಂಗೊಂದು ವಿಷಯ ಗೊತ್ತಾ? ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಮಾಡಿರುವಂತಹ ಪಾತ್ರ ತುಂಬಾನೇ ಸ್ಪೆಷಲ್. ನಾನು ಇಷ್ಟು ಏಜ್ಡ್ ಕ್ಯಾರೆಕ್ಟರ್ ಮಾಡ್ತೀನಿ. ಅದೆಷ್ಟೋ ಪ್ರತಿಭೆಗಳು ನಿಮ್ಮ ಹೆಸರು ಹೇಳಿ ಊಟ ಮಾಡ್ತಿರುವಂಥದ್ದು. ಯಾರೋ ಒಬ್ರು ಬಡವ್ರ ಮಕ್ಕಳು ಬಂದು ಟ್ಯಾಲೆಂಟ್ ಇದ್ದು ಅವ್ರ ನಮ್ಮ ಕೈಯಲ್ಲಿ ಸಿಕ್ಕಿದಾಗ ಇನ್ನೆಲ್ಲೋ ತುಂಬಾ ವರ್ಷ ಅಲಿಯೋದನ್ನ ಬಿಟ್ಟು ಒಂದು ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಆಗ್ತಾರೆ ಅಂದಾಗ ಅವ್ರು ಪಡೋ ಸಂತೋಷ ನಮಗೆ ಸಂತೋಷ. ಅದೇ ನಂಗೆ ಆಶೀರ್ವಾದ. ನೀವು ಸಿನಿಮಾಗಳಲ್ಲಿ ಹೆಚ್ಚು ಹೊಡೆತ ತಿನ್ನೋದು ವಿಲನ್ಗಳಿಂದಲ ಅಲ್ಲ, ಸಿನಿಮಾ ರಿಲೀಸ್ ಆದ್ಮೇಲೆ ರಿವ್ಯೂಗಳಿಂದನಾ? ಅವಾಗ ಸೀರಿಯಸ್ ಲುಕ್ ಕೊಡ್ತೀವಿ. ಈ ಒಂದು ಪೈರಸಿಗೆ ಯಾವ ಸ್ಟಾರ್ಗಳು ಕೂಡ ಯಾಕೆ ಮಾತಾಡ್ತಾ ಇಲ್ಲ ಅಂತ? ನಾನು ಕೂಗಾಡ್ತಾ ಇದ್ದೀನಿ, ತಾವು ಕೂಗಾಡ್ತಾ ಇದ್ದೀರಾ, ಬೇರೆ ನಟರುಗಳು ಕೂಗಾಡ್ತಾ ಇದ್ದಾರೆ. ಅದು ಕೂಗಾಟನೂ ಅಲ್ಲ, ನೋವದು. ಅದನ್ನ ಯಾಕೆ ತಡೆಗಟ್ತಿಲ್ಲ? ಇದನ್ನ ಯಾಕೆ ಸರ್ಕಾರ ಗಮನ ಹರಿಸ್ತಿಲ್ಲ? ನಮ್ಮ ಹಕ್ಕುಗಳನ್ನ ಪಡ್ಕೊನಕ ಭಿಕ್ಷೆ ಬೇಡ್ಕೊಡ್ದು ಎದಿಗಳಿಗೆ ಒದ್ದು ಕಿತ್ಕೊಬೇಕು. ನೊಂದಂತ ರೈತರ ಮನೆಯ ಕಥೆ ಇದು. ಮರೀದಿನ ಈ ಸಿನಿಮಾನ ನೋಡಿ 23ಕ್ಕೆ ಅಂತ ಕೇಳ್ಕೊತೀನಿ. ಪಬ್ಲಿಕ್ ನೆಕ್ಸ್ಟ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟಾರಿ. ಸರ್, ಇವಾಗ ಇತ್ತೀಚೆಗೆ ಬಂದಿರುವಂತಹ ಕೆಲವೊಂದು ಸಿನಿಮಾಗಳು ನೋಡಿರ್ಬೋದು ಸರ್, ರಿಲೀಸ್ ಆಗಿರುವಂತಹ ಸಿನಿಮಾಗಳು. ಇವಾಗ ಆ ಎಲ್ಲ ಸಿನಿಮಾಗಳಿಗೆ ಹೊಡೆತ ಅಂತ ಏನು ಅಂತ ಹೇಳಿದರೆ, ಇವಾಗ ಎಲ್ಲರನ್ನು ಬೆನ್ನು ಬಿಡದಾಗೆ ಕಾಯ್ತಾ ಇರುವಂಥದ್ದು ಪೈರಸಿ ಅನ್ನುವಂಥದ್ದು. ಈ ಒಂದು ಪೈರಸಿಗೆ ಯಾರು ಸರ್, ಯಾವ ಸ್ಟಾರ್ಗಳು ಕೂಡ ಯಾಕೆ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು? ಇದು ಸರ್ಕಾರ ಕೈ ಎತ್ಕೋಬೇಕಾಗಿರೋ ಕಾರ್ಯಕ್ರಮ. ಹೌದು, ನಾವು ಕೂಗಾಡ್ತಾ ಇದ್ದೀವಿ, ಕಿರ್ಚಾಡ್ತಾ ಇದ್ದೀವಿ, ಆಯ್ತಾ? ಇವಾಗ ವಾಹಿನಿಗಳ ಮೂಲಕ ಅದನ್ನು ಹೇಳ್ತಾ ಇದ್ದೀವಿ. ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದವರೆಗೂ ಮುಟ್ಟಿಸಿ ಅದನ್ನು ಮುಚ್ಚಿಸ್ಬೇಕು. ಇವಾಗ ನಾನು ಹೇಳ್ತೀನಿ ಮಾಡಬೇಡಿ ಅಂತ ಹೇಳ್ತೀನಿ, ಬಿಡ್ತಾರಾ? ಇಲ್ಲ, ಯಾವುದಕ್ಕೂ ಬಿಡಲ್ಲ. ಅವರು ಮಾಡ್ತಾನೆ ಇದ್ದಾರೆ. ಹಂಗಾರೆ ಯಾರು ಗಮನ ವಹಿಸ್ಬೇಕೀಗ? ಸಂಬಂಧಪಟ್ಟ ಇಲಾಖೆಗಳ ಗಮನ ವಹಿಸಬೇಕು. ಯಾವತ್ತೂ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಅಂದರೆ ನನ್ನ ಕೈಯಲ್ಲಿ ಕಾನೂನಿಲ್ಲ. ಜಾರಿಗೊಳಿಸಿ ಅದಕ್ಕೆ ಬೇಕಾಗಿರೋ ಕ್ರಮ ತಗೊಳ್ಳುವಂಥ ಅಧಿಕಾರಿಗಳಿದ್ದಾರೆ. ಅವರು ಇದನ್ನು ಮಾಡಬೇಕು. ಎಷ್ಟು ನಾವು ಆಲ್ರೆಡಿ ಸುಮಾರು ಒಂದು ವರ್ಷದಿಂದ ಎಲ್ಲರೂ ಕೂಗಾಡ್ತಾ ಇದ್ದೀವ. ನಾನು ಕೂಗಾಡ್ತಾ ಇದ್ದೀನಿ, ತಾವು ಕೂಗಾಡ್ತಾ ಇದ್ದೀರಾ, ಬೇರೆ ನಟರುಗಳು ಕೂಗಾಡ್ತಾ ಇದ್ದಾರೆ. ಅದು ಕೂಗಾಟನೂ ಅಲ್ಲ, ನೋವದು. ಅದನ್ನು ಯಾಕೆ ತಡೆಗಟ್ತಿಲ್ಲ? ಇದನ್ನ ಯಾಕೆ ಸರ್ಕಾರ ಗಮನ ಹರಿಸ್ತಿಲ್ಲ? ಸರ್, ಏನಾದರೂ ಸರ್ಕಾರಕ್ಕೆ ಮನವಿ ಏನಾದರೂ ಮಾಡ್ಲಿಕ್ಕೆ ಹೊರಟಿದ್ದೀರಾ ಸರ್? ಯಾಕಂತ ಒಂದು ಏನಾಗುತ್ತೆ, ಮನವಿ ಮಾಡೋದು ಖಂಡಿತವಾಗ್ಲೂ ಮಾಡೋಣ. ಈಗ ನಾನು ಮೊನ್ನೆ ನೋಡಿದೆ, ನಮ್ಮ ಇವರು ಕೋಣ ಅಂತ ಒಂದು ಸಿನಿಮಾ ಅಲ್ಲಿ ಅವರು ಹೋಗಿ ಕೋಮಲ್ ಸರ್ ಅವರು ಆಕ್ಟ್ ಮಾಡಿದ್ರು ಸರ್ ಅವರು, ಜಗ್ಗೇಶ್ ಸರ್ ಅವರು ನಿಂತ್ಕೊಂಡು ಜೊತೆಲಿ ಅವ್ರು ನಮ್ಮ ಯಾರವರು ತನಿಷಾ ಕುಮಾರ್ ಅವ್ರ ಧೈರ್ಯ ಮೆಚ್ಚಿದೆ ನಾನು. ಆಯ್ತಾ? ಅವ್ರು ಮುಂದೆ ನಿಂತು ಹೋಗಿ ಎಲ್ರಿಗೂ ಹೇಳ್ತಾ ಇದ್ದಾರೆ, ನೋಡಿ ನಮ್ಗಾದದ್ದು ಬಿಡಿ, ನಮ್ದು ಆಯಿತು, ನಿಮ್ಗೆ ಹಾಕ್ಕೊಡೋದು ಅಂದರೆ ಈ ಕಾನೂನಲ್ಲಿ ಇದಂತೆಲ್ಲ ಇದೆ, ಇದೆಲ್ಲ ಮಾಡಿ ಅನ್ನೋದನ್ನು ಎಲ್ಲರೂ ಮುಂದೆ ಬಂದಿರಬೇಕು. ಸರ್ಕಾರನೂ ಹಾಗೆ ಕೈ ಜೋಡಿಸ್ಬೇಕು. ಸರ್, ಇವಾಗ ಹೀಗೆ ಯಾರು ಮಾತಾಡದೇ ಇದ್ರೆ, ಸರ್ಕಾರ ಇದಕ್ಕೆ ಕೊಳ್ಳದೇ ಇದ್ರೆ ಅದೆಷ್ಟೋ ಸಿನಿಮಾಗಳು ಹೀಗೆ ಹಾಳಾಗಿ ಹೋಗ್ತಾ ಇರುತ್ತಲ್ವಾ ಸರ್? 100% ಆಗುತ್ತೆ. ಓಕೆ, ಇವಾಗ ಈ ಪೈರಸ್ ಅನ್ನುವಂಥ ಭೂತ ಪ್ರತಿಯೊಂದು ಸಿನಿಮಾಗಳಿಗೂ ಕಾಡ್ತಾ ಇದೆ ಸರ್. ನೆಕ್ಸ್ಟ್ ಬರುವಂಥ ಅದೆಷ್ಟು ದೊಡ್ಡ ಸಿನಿಮಾಗಳಿಗೂ ಇದೆ. ಅದೇನೋ ಆಗಬಾರ್ದು ಅಂತ ಇದ್ರೆ ಒಂದು ಖಡಕ್ ವಾರ್ನಿಂಗ್ ತರನಂತ ಹೇಳ್ಬೋದು. ನಾವು ಏನು ಹೇಳ್ತೀರಾ ಸರ್? ಇಲ್ಲಮ್ಮ, ನಾವ್ಯಾರು ವಾರ್ನಿಂಗ್ ಕೊಡೋದ್ರಿಂದ ಆಗಲ್ಲ. ಯಾವತ್ತು ನೋಡಿ, ವಾರ್ನಿಂಗಿಗಿನ್ನ ದೊಡ್ಡದು ಕಾನೂನು. ಎಕ್ಸಾಕ್ಟ್ಲಿ, ಅಲ್ವಾ? ಆ ಕಾನೂನೇ ಪಾಠ ಕಲಿಸ್ಬೇಕು ಅವ್ರಿಗೆ. ಓಕೆ, ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಇವಾಗ ವಿಶೇಷ ವಿಭಿನ್ನವಾಗಿರುವಂತಹ ಪಾತ್ರಗಳ ಮುಖೇನ ಕಾಣ್ತಾ ಇದ್ದೀರಾ. ಸ್ಟಾರ್ಗಳು ಕೂಡ ಇದ್ದಾರೆ. ಬೇರೆ ಸ್ಟಾರ್ ಕಾಸ್ಟಿಂಗ್ ಎಲ್ಲ ನೋಡಬೇಕು ಅಂತಿದ್ರೆ ಯಾರ್ಯಾರಿದ್ದಾರೆ ಸರ್ ಈ ಸಿನಿಮಾದಲ್ಲಿ? ತುಂಬ ಜನ ಇದ್ದಾರಪ್ಪ. ಈಗ ಮಿತ್ರ ಇದ್ದಾರೆ, ತುಂಬ ಒಳ್ಳೆ ನಟ. ನಮ್ಮ ದೇಶಪಾಂಡೆ ಇದ್ದಾರೆ, ಆಮೇಲೆ ಅವಿನಾಶ್ ಸರ್ ಇದ್ದಾರೆ, ಶರತ್ ಲೋಹಿತಾಶ್ವ ಇದ್ದಾರೆ, ನಮ್ಮ ಶಿಶಿರ್ ಇದ್ದಾರೆ. ಶಿಶಿರ್ ಜೊತೆ ನಮ್ಮ ರಿತನ್ಯ ಇರ್ತಾಳೆ. ಆಮೇಲೆ ತುಂಬ ಒಳ್ಳೊಳ್ಳೆ ಕಲಾವಿದರು, ಅವ್ರ ಹೆಸರುಗಳು ನನಗೆ ಗೊತ್ತಾಗ್ತದೆ. ರಾಕೇಶ್ ಆತ ಒಳ್ಳೆ ನಟ. ಆಮೇಲೆ ಇನ್ನೊಂದು ಕೆಲವ್ರು ಮೂವರದು ಹೆಸರು ಗೊತ್ತಿಲ್ಲ ನನಗೆ.
ಅವರೆಲ್ಲ ತುಂಬ ಎಲ್ಲರೂ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡೋವಂಥವ್ರನ್ನೇ ಎಸ್ತಿ ಅಖಾಡಕ್ಕೆ ಜಡೇಶ್ ಇಳಿಸಿರೋದು. ಓಕೆ ಸರ್, ಇವಾಗ ಭೀಮಾ ಆಗಿರ್ಬೋದು, ಸಲ್ಗ ಆಗಿರ್ಬೋದು, ಎರಡೂ ಕೂಡ ಬೇರೆ ಬೇರೆ ಜಾನ್ರಲ್ಲಿ ಬಂದಿರುವಂತಹ ಸಿನಿಮಾ, ಆದರೆ ಬಾಕ್ಸ್ ಆಫೀಸಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಮಾಡಿರುವಂತಹ ಸಿನಿಮಾ. ಸರ್, ಇವಾಗ ಲ್ಯಾಂಡ್ ಲಾರ್ಡ್ ಅಂತ ಹೇಳಿ ಬಂದಾಗ ನಿಮ್ಮ ನಿರೀಕ್ಷೆ, ನಿಮ್ಮ ಮೇಲೆ ಜನರಿಗೆ ತುಂಬ ಭರವಸೆಗಳಿರುತ್ತೆ. ಖಂಡಿತವಾಗ್ಲೂ ಅವರ ನಿರೀಕ್ಷೆಗೆ ಖುಷಿ ಆಗುವಷ್ಟು ಈ ಪಾತ್ರ ಆಗ್ಬೋದು, ಈ ರಾಚಯ್ಯ ಅನ್ನೋ ಪಾತ್ರ ಆಗ್ಬೋದು, ಕತೆ ಆಗ್ಬೋದು, ನಿರ್ದೇಶನ ಆಗ್ಬೋದು, ಅದು ಅವ್ರಿಗೆ ಸಲ್ಲುತ್ತೆ ಈ ಸತಿ. ಅಂದರೆ ಅನಿಸುತ್ತೆ, ವಾವ್, ನಾನು ಈ ಪಿಕ್ಚರ್ ನೋಡೋದಕ್ಕೆ ಸಮಾಧಾನ ಆಯಿತು ನನಗೆ. ಓಕೆ, ವಿಜಿ ಸರ್ ಬರ್ಡೇ ಬರ್ತಾ ಇದೆ ಸರ್, ಅಡ್ವಾನ್ಸ್ ಹ್ಯಾಪಿ ಬರ್ಡೇ. Thank you, ಓಕೆ, ನಿಮ್ಮ ಬರ್ಡೇ ಟೈಮಲ್ಲಿ ಏನಾದರೂ ಒಂದು ಹೊಸತನ ಅಂತೂ ಇದ್ದೇ ಇರುತ್ತೆ ಸರ್. ಈ ವರ್ಷ ಬರ್ಡೇ ಟೈಮಲ್ಲಿ ಈ ವರ್ಷ ನನ್ನ 20ನೇ ತಾರೀಕು ಬರ್ಡೇ ಇದೆ. ಸೊ ಹಾಗಾಗಿ ನಾನು 20ನೇ ತಾರೀಕು ಆಚರಿಸ್ಕೊಳಕ್ಕಾಗಲ್ಲ, ಯಾಕಂದರೆ 23ಕ್ಕೆ ಸಿನಿಮಾ ರಿಲೀಸ್ ಇರೋದ್ರಿಂದ ಆಚರಿಸೋ ಪ್ಲಾನ್ ತುಂಬ ಕೆಲಸ ಇರುತ್ತೆ. ಸರ್, ಪ್ರತಿ ವರ್ಷ ಕೂಡ ನಿಮ್ಮ ಬರ್ಡೇಗೆ ಒಂದೊಂದು ಸ್ಪೆಷಾಲಿಟಿ ಏನಾದರೂ ಇದ್ದೇ ಇರುತ್ತೆ ಸರ್. ಈ ಬಾರಿ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಲ್ಯಾಂಡ್ ಲಾರ್ಡ್ ಸಿನಿಮಾದ ಟ್ರೈಲರ್ನ ಅಭಿಮಾನಿಗಳ ಜೊತೆ ಬಿಡುಗಡೆ ಮಾಡುವಂಥದ್ದು. ಹೆಂಗೆ ಬರುತ್ತೆ ಸರ್ ನಿಮ್ಗೆ ಈ ರೀತಿ ಥಾಟ್ಸ್ ಎಲ್ಲ ಅಂತ? ಅದೊಂದು ಖುಷಿ ವಿಷಯ ಅಲ್ವಾ. ಹೀಗಾಗಿ ಅವ್ರು ನಮ್ಮನ್ನು ಅಷ್ಟು ಪ್ರೀತಿಸೋವಾಗ ಅವ್ರ ಕೈಯಲ್ಲಿ ನಾವೇನೋ ಇನಾಗ್ರೇಟ್ ಮಾಡಿಸ್ಬೇಕು. ನಾನು ಭೀಮಾ ಸಿನಿಮಾ ಕೂಡ ಕ್ಲಾಪ್ ಅವ್ರ ಅಭಿಮಾನಿಗಳ ಕೈಯಲ್ಲೇ ಮಾಡಿಸಿದ್ದೆ. ಸರ್, ಇವಾಗ ನೀವು ಮಾಡಿರುವಂತಹ ಪ್ರತಿಯೊಂದು ಸಿನಿಮಾಗಳಲ್ಲೂ ಒಂದೊಂದು ಮೆಸೇಜ್ ಅಂತೂ ಎಲ್ರಿಗೂ ಇದ್ದೇ ಇರುತ್ತೆ, ಪ್ರತಿಯೊಂದು ವಿಷಯಗಳಲ್ಲೂ ಕೂಡ. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ರೈತರ ಬಗ್ಗೆ ಇರುವಂಥದ್ದು, ರೈತರಿಗೆ ಏನಾದರೂ ಮೆಸೇಜ್ ಕೊಡ್ಲಿಕ್ಕೆ ಹೊರಟಿದ್ದೀರಾ? ಇಲ್ಲಿ ಏನು ಕೇಳಿದ್ವಿ ನಾವು ಅಂದರೆ, ಪ್ರತಿ ಹಳ್ಳಿಗೂ ಸಮಾನತೆಯ ಸಂವಿಧಾನ ಬರಬೇಕು ಅಂತ ಕೇಳ್ಕೊಂಡಿದ್ದೀವಿ. ಓಕೆ ಸರ್, ಇನ್ನೊಂದು ಇಂಡಸ್ಟ್ರಿಯಲ್ಲಿ ತುಂಬಾ ಬೆನ್ಬಿಡದೆ ಕಾಡುವಂಥದ್ದು ಏನು ಅಂತ ಹೇಳಿದ್ರೆ, ಈ ಬಾಡಿ ಶೇಮಿಂಗ್ ಆಗಿರ್ಬೋದು, ಕಲ್ಲರ್ ಇದಾಗಿರ್ಬೋದು ಅನ್ನುವಂಥದ್ದು. ಆದರೂ ನೀವು ಅದಕ್ಕೆಲ್ಲ ಕೂಡ ಬ್ರೇಕ್ ಹಾಕಿ ಕರಿಯ ಐ ಲವ್ ಯು ಅಂತ ಹೇಳಿ ಎಲ್ರಿಗೂ ಕೂಡ ಹೇಳಿದ್ದೀರಾ ಸರ್. ನಮ್ಗೆ ಎಲ್ರಿಗೂ ಕೂಡ ಆಸೆ ಸರ್, ಏನಂತ ಹೇಳಿದ್ರೆ ದುನಿಯಾ ಸರಲ್ಲಿ ದುನಿಯಾ ಸಿನಿಮಾ ಏನು ಬಂದು ಸರ್, ಅಂಥದ್ದೇ ಸಿನಿಮಾ ಇನ್ನೊಂದು ಯಾವಾಗಾದರೂ ಮಾಡ್ತೀರಾ? ಗೊತ್ತಿಲ್ಲ, ಆ ಕಥೆಗಳು ಸಿಗದೆ ಈಗ, ಅಂದರೆ ಆಯ್ತು 20 ವರ್ಷದ ಮುಂಚೆ ಮಾಡೋದು, ಈಗ ಎಲ್ಲ ಅಪ್ಡೇಟ್ ಆಗೋಗಿದೆ ಕಾಲ. ಓಕೆ, ಇವತ್ತಿನ ಕಾಲಕ್ಕೆ ಅಂತ ಕತೆ ಯೋಚನೆ ಮಾಡಿ ಕೈ ಎತ್ಕೋಬೇಕಾಗತ್ತೆ. ವರ್ಕ್ ಆಗತ್ತಾ, ವರ್ಕ್ ಆಗಲ್ವಾ? ಸರಿ, ವರ್ಕ್ ಆಗೋದಾದರೆ ಯಾವ ರೀತಿ ಹೇಳಿದ್ರೆ ವರ್ಕ್ ಆಗುತ್ತೆ? ಅವತ್ತು 20 ವರ್ಷದ ಹಿಂದೆ ಎಲ್ಲೋ, ಈಗ ಉದಾಹರಣೆಗೆ ದುನಿಯಾ ಸಿನಿಮಾಲಿ ನಾನು ಕಲ್ಲು ಹೊಡೆಯೋರ ಪಾತ್ರ ಮಾಡಿದ್ದೆ. ಅವತ್ತು ಹಂಗಿತ್ತು ಕಾಲ. ಬಟ್ ಆ ಲವ್ ಸ್ಟೋರಿ ಇದೆ ಅಲ್ಲ? ಹೌದು, ಅವತ್ತು ಹಂಗಿತ್ತು ಕಾಲ. ಆ ಕಾಲದಲ್ಲಿ ಪಾಪ ಕೂಲಿ ಕೆಲಸ ಮಾಡೋರ್ದು ಹಂಗಿತ್ತು. ಇವತ್ತು ಅದು ಬದಲಾಗಿದೆ, ಕೆಲವು ಬದಲಾವಣೆಗಳಾಗಿವೆ ಕೂಲಿ ಕೆಲಸದ ವಿಷಯದಲ್ಲಿ ಆಗ್ಬೋದು. ಅಫ್ಕೋರ್ಸ್ 20 ವರ್ಷದ ಹಿಂದಿನ ಪ್ರೀತಿ ಬೇರೆ, ಶಿವಲಿಂಗಂದು ಇವಾಗ ನಡೀತಿರೋ ಪ್ರೀತಿ ದುನಿಯಾ 2 ಅಂತ ಮಾಡ್ಬೋದಲ್ಲ ಏನಾದರೂ? ಅದೇ ಆ ಥರ ಯೋಚನೆ ಮಾಡಬೇಕು. ಓಕೆ ಸರ್, ಇವಾಗ ಲ್ಯಾಂಡ್ ಲಾರ್ಡ್ ಬಗ್ಗೆ ತುಂಬ ಮಾಹಿತಿಗಳನ್ನೆಲ್ಲ ನಮಗೆ ಹೇಳ್ಕೊಟ್ಟಿದ್ದೀರಾ. ಇವಾಗ ಲ್ಯಾಂಡ್ ಲಾರ್ಡ್ ಬಗ್ಗೆ ಯಾರಿಗೂ ಗೊತ್ತಿಲ್ಲದ ಒಂದು ಸೀಕ್ರೆಟ್ ಹೇಳಬೇಕು ಅಂತ ಇದ್ದರೆ, ನಂಗೆ ಗೊತ್ತಿದ್ದು 23ಕ್ಕೆ ಬನ್ನಿ ಥಿಯೇಟ್ರ್ ನೋಡಿ ಅಂತ ಹೇಳಬೇಡಿ ಸರ್. ಸೀಕ್ರೆಟ್ ಏನಾದರೂ ಹೇಳಬೇಕು, ಇದು ತುಂಬ ಕ್ಯೂರಿಯಾಸಿಟಿ ಇದೆ, ಎಕ್ಸೈಟ್ಮೆಂಟ್ ಇದೆ. ಇವಾಗ ಎಲ್ರಿಗೂ ಇರುತ್ತೆ, ತುಂಬ ಸಿನಿಮಾಗಳು ಬರ್ತಾ ಇದೆ, ಯಾಕೆ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅನ್ನುವಂಥದ್ದು ಕೆಲವ್ರ ತಲೆಯಲ್ಲಿ. ಯಾಕೆ ಸರ್ ಲ್ಯಾಂಡ್ ಲಾರ್ಡ್ ಸಿನಿಮಾನ 23ಕ್ಕೆ ನಾವೆಲ್ಲ ಥಿಯೇಟ್ರಿಗೆ ಹೋಗಿ ನೋಡಬೇಕು ಸಿನಿಮಾ ಅಂತ ಹೇಳಿ? ತಂದೆ ಮತ್ತು ಮಗಳ ಬಾಂಧವ್ಯಕ್ಕಿಂತ ಹೆಚ್ಚಾಗಿ ಒಬ್ಬ ತಂದೆ ಮಗಳನ್ನ ಎಷ್ಟೆಲ್ಲ ಗೌರವಿಸಿ ಅವಳ ಒಳ್ಳೆಯದನ್ನು ಬಯಸೋದಕ್ಕೆ ತಂದೆಯಲ್ಲಿರೋ ಪ್ರೀತಿ ಮತ್ತು ಹೋರಾಟ ಹೆಂಗಿರುತ್ತೆ ಅದನ್ನು ನೋಡೋಕೆ ಬರಬೇಕಾಗತ್ತೆ. ನನ್ನ ರಾಜ್ ಬಿ ಶೆಟ್ಟರ್ ಕಾಂಬಿನೇಷನ್ ನೋಡೋಕೆ ಬರೋಕ್ಕಾಗತ್ತೆ, ರಚಿತಾ ರಾಮ್ ಜೊತೆ ಡಿಬೇಟ್ ನೋಡೋಕೆ ಬರಬೇಕಾಗತ್ತೆ. ಅದು ಆಲ್ರೆಡಿ ಪ್ರೂವ್ಡ್ ಈಗ. ಓವರ್ ಆಲ್ ಕತೆ ಬರೋಕ್ಕಾಗತ್ತೆ. ಆಮೇಲೆ ಆ್ಯಸ್ ಇಟ್ ಈಸ್ ನಮ್ಮ ನಿರ್ದೇಶಕರು, ಅದನ್ನು ಮೀರಿ ನನ್ನ ಪ್ರೊಡ್ಯೂಸರ್ಗಳು, ಅವರು ಇಷ್ಟು ದೊಡ್ಡ ಬಂಡವಾಳ ಹೂಡಿ ಇಷ್ಟು ತಾಳ್ಮೆಯಿಂದ ಇಷ್ಟು ದೊಡ್ಡ ಸಿನಿಮಾ ಮಾಡಿರೋದು. ಎಸ್ ಸರ್, ಇವಾಗ ಮಗಳು ತಂದೆ ಬಾಂಧವ್ಯನ ನೋಡಬೇಕು ಸಿನಿಮಾದಲ್ಲಿ ಅಂತ ಹೇಳಿ ಬಂದರೆ, ಇವಾಗ ನೀವು ಕೂಡ ಒಬ್ಬರು ತಂದೆ ಸರ್. ತಂದೆ ಮಕ್ಕಳಿಗೆ ಹೇಳುವಂಥ ಒಂದು 5 ಸುಳ್ಳುಗಳು ಯಾವುದು ಅಂತ ಹೇಳಿ? ಈಗೆಲ್ಲ ಒಂದೇ ಹೇಳ್ಬೋದಮ್ಮ. ಇವತ್ತಿನ ಕಾಲದಲ್ಲಿ ನಾವೇನು ಹೇಳ್ಬೋದು, ನೀವೇನೇ ಮಾಡಿ ಹುಷಾರಾಗಿರಿ ಅಂತ. ಎಕ್ಸಾಕ್ಟ್ಲಿ, ಅಷ್ಟೇ ಹೇಳಕ್ಕೆ ಅಷ್ಟೇ. ಓಕೆ ಸರ್, ನಾನು ನಿಮಗೆ ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ, ಅದರಲ್ಲೂ ಟ್ರಿಕ್ಕಿ ಕ್ವಶನ್ಸು ಇದೆ, ಒಂಥರ ಫನ್ನಿ ಥರನೂ ಇದೆ, ಆಯಿತಾ? ನೀವು ಫನ್ನಿಯಾಗಿ ಆನ್ಸರ್ ಮಾಡಬೇಕು ಆ ಕ್ವಶನ್ಸ್ಗಳಿಗೆಲ್ಲ, ಆಯಿತಾ? ವಿಜಯ್ ಅವರು ಅಂತ ಹೇಳಿ ಬಂದಾಗ, ದುನಿಯಾ ವಿಜಯ್ ಅವರು ಅಂತ ಹೇಳಿ ಬಂದಾಗ, ನೀವು ಸಿನಿಮಾಗಳಲ್ಲಿ ಹೆಚ್ಚು ಹೊಡೆತ ತಿನ್ನೋದು ವಿಲನ್ಗಳಿಂದಲ ಅಲ್ಲ, ಸಿನಿಮಾ ರಿಲೀಸ್ ಆದಮೇಲೆ ರಿವ್ಯೂಗಳಿಂದನಾ ಅಂತ ಹೇಳಿ? ರಿವ್ಯೂಗಳು ಅವರವರ ಅನಿಸಿಕೆ. ಸೊ ಹಂಗಾಗಿ ಎಲ್ರಿಗೂ ಬರೆಯೋ ರೈಟ್ಸ್ ಇದೆ.
ಅದಕ್ಕೆ ನಾವೇನು ಮಾತಾಡೋದು ಹೇಳಕ್ಕಾಗಲ್ಲ. ಒಬ್ರೊಬ್ರಿಗೂ ಒಂದೊಂದು ಆ್ಯಂಗಲಲ್ಲಿ ಕಾಣುತ್ತೆ ಅದು. ಸೊ ಹಾಗೆ ನಂಗೆ ಅವ್ರ ಮೇಲೆ ಯಾವತ್ತೂ ಬೇಜಾರಿಲ್ಲ. ಓಕೆ, ನೀವು ಕಾಮಿಡಿ ಸೀನ್ಸ್ ಏನಾದರೂ ಮಾಡೋದಾದ್ರೆ ಡೈರೆಕ್ಟ್ಗೆ ನರ್ವಸ್ ಆಗ್ತಾರಾ, ಅಲ್ಲ ನಿಮ್ಮ ನೋಡಿ ಡೈರೆಕ್ಟರ್ ನಕ್ ಬಿಡ್ತಾರಾ ಅಂತ ಹೇಳಿ? ನಮ್ಮ ನೋಡೇ ನಕ್ಬಿಡ್ತಾರೆ. ಯಾಕೆ ಸರ್? ಗೊತ್ತಿಲ್ಲ, ಅದು ಎಲ್ಲರೂ ನಗ್ತಿರ್ತಾರೆ. ಓಕೆ, ನಿಮ್ಮ ವಾಯ್ಸ್ ಕೇಳಿದರೆ ಡೈಲಾಗ್ ಇಲ್ಲದಿದ್ರೂ ಕೂಡ ಆಡಿಯನ್ಸ್ಗಳು ಕ್ಲ್ಯಾಪ್ ಕೊಡ್ತಾರೆ ಸರ್. ಇದು ನಿಮಗೆ ಅಡ್ವಾಂಟೇಜ್ ಅಂತ ಹೇಳಿ ಕರಿಬಹುದಾ ನಾವು? ಆಶೀರ್ವಾದ ಅಂತ ಕರಿಬೋದು, ಅಂದರೆ ಅಭಿಮಾನಿಗಳು ಮಾಡಿರೋ ಆಶೀರ್ವಾದ. ಇವಾಗ ನಾನು ಇಷ್ಟು ಒಂದೆರಡು ಗಂಟೆಗಳ ಕಾಲ ನಿಮ್ಮನ್ನು ನೋಡ್ತಾ ಇದ್ದಾನೆ ಸರ್. ದುನಿಯಾ ವಿಜಯ್ ಅಂತ ಹೇಳಿ ಕರೆಯೋದಕ್ಕಿಂತಲೂ ಕೂಡ ಸಿಂಪಲ್ ವಿಜಯ್ ಅಂತ ಹೇಳಿ ಕರೆದ್ರೆ ಚೆನ್ನಾಗಿರುತ್ತಾ? ಓ ಎಸ್. ಓಕೆ, ಸಿನಿಮಾದಲ್ಲಿ ನಿಮಗೆ ಭಯಂಕರವಾಗಿರುವಂಥ ಕ್ಯಾರೆಕ್ಟರ್ ಇರುತ್ತಾ ಅಂತ ಹೇಳಿ ಅಂದ್ಕೊಳ್ಳಿ. ಯಾವತ್ತಾದರೂ ನೀವು ಆ ಕ್ಯಾರೆಕ್ಟರ್ ನೋಡಿ ಹೆದ್ರಿ ಇಲ್ಲಪ್ಪ ಓಡಿ ಹೋಗಿರೋದಿದೆಯಾ? ಅಂತ ಭಯ ನನಗೆ ಗೊತ್ತೇ ಇಲ್ಲ. ಗೊತ್ತೇ ಇಲ್ಲ. ನೀವು ಯಾವತ್ತಾದರೂ ಫ್ಯಾನ್ಸ್ಗಳನ್ನು ನೋಡಿದ ತಕ್ಷಣ ಸೀರಿಯಸ್ ಲುಕ್ ಏನಾದರೂ ಕೊಟ್ಟಿದ್ದಿದ್ಯಾ? ಅಲ್ಲ ನಿಮ್ಮ ನೋಡಿ ಫ್ಯಾನ್ಸ್ ಸೀರಿಯಸ್ ಆಗಿ ನೋಡಿದ್ದಿದ್ಯಾ? ಅಲ್ಲ, ಕೆಲವು ಸರ್ತಿ ಏನಾಗ್ಬಿಡುತ್ತೆ, ಗಾಡೀಲಿ ಹೋಗ್ತಿದ್ರೆ ಜೊತೆಯಲ್ಲೇ ಬಂದ್ಬಿಡೋದು, ಅಥವಾ ಮತ್ತೆ 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 ಎಲ್ಲೋದ್ರು ಅಲ್ಲೇ ಬರ್ತಿರೋದು. ಆವಾಗ ಸೀರಿಯಸ್ ಲುಕ್ ಕೊಡ್ತೀವಿ, ಬರಬೇಡ, ಕೊಡಲೇಬೇಕಾಗುತ್ತಲ್ವಾ ಸರ್ ಅವಾಗ? ಓಕೆ, ನಾವು ಇವಾಗ ವಿಜಯ್ ಸರ್ ಸಿನಿಮಾಗಳನ್ನ ನೋಡಿದಾಗ ಕಾಮಿಡಿ ಅಂತ ಹೇಳಿ ಸಿನಿಮಾಗಳನ್ನು ನೀವು ಮಾಡಿದ್ದಿಲ್ಲ ಸರ್, ಫುಲ್ ಮಾಸ್ ಆಗಿರುವಂತಹ ಸಿನಿಮಾಗಳನ್ನು ಮಾಡಿದ್ದೀರಾ. ನೆಕ್ಸ್ಟ್ ಏನಾದರೂ ಕಂಪ್ಲೀಟ್ ಕಾಮಿಡಿ ಸಿನಿಮಾ ಅಂತ ಹೇಳಿ ಮಾಡ್ತಾ ಇದ್ದೀರಾ ಅಂತ ಇದ್ದರೆ ಆಡಿಯನ್ಸ್ಗಳು ತುಂಬ ಶಾಕ್ ಆಗ್ಬೋದಾ? ಆಗ್ಬೋದು. ಆ ಥರದ್ದು ಇಷ್ಟ ನನಗೆ. ಅಂದರೆ ಕಾಮಿಡಿನೂ ಮಾಡ್ತಾ ಆ್ಯಕ್ಷನ್ನೂ ಮಾಡೋಕ್ಕೆ ತುಂಬ ಇಷ್ಟ. ಓಕೆ, ಇವಾಗ ಇನ್ನೊಂದು ಮಾತಿದೆ, ವಿಜಯ್ ಸರ್ ಅಂತ ಹೇಳಿ ಬಂದಾಗ ಇವಾಗ ನಾನು ಆವಾಗಲೇ ಹೇಳಿದಾಗೆ ತುಂಬಾ ಸಿಂಪಲ್, ತುಂಬಾ ಕಾಮ್ ಆ್ಯಂಡ್ ಕೂಲ್ ಆಗಿ ಮಾತಾಡ್ತೀರಾ, ಆದರೂ ಸ್ವಲ್ಪ ಶಾರ್ಟ್ ಟೆಂಪರ್ ಅಂತೆ ಸರ್ ನೀವು, ಹೌದಾ? ಹೌದು. ಹೌದು, ತುಂಬಾ ಶಾರ್ಟ್ ಟೆಂಪರ್. ಓಕೆ, ಇವಾಗ ಪ್ರತಿಯೊಬ್ಬರಿಗೂ ಒಂದೊಂದು ಲೈಫ್ ಸ್ಟೈಲ್ ಅಂತ ಇರುತ್ತೆ ಸರ್. ಯಾಕಂತ ಹೇಳಿದರೆ ತುಂಬಾ ಬ್ಯುಸಿ ಶೆಡ್ಯೂಲ್ ಇರುತ್ತೆ ನಿಮಗೆ. ಇತ್ತ ಡೈರೆಕ್ಟ್ರ್ ಕ್ಯಾಪ್ ಕೂಡ ಹಾಕ್ಕೊಂಡಿದ್ದೀರಾ ಸರ್. ಭೀಮಾ ಸಲ್ಗ ಬಂದಾಗಿದೆ. ನೆಕ್ಸ್ಟ್ ಯಾವ ಸಿನಿಮಾಗಳನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು ನಾವು? ಅದನ್ನು ನಾವು ಸೀಕ್ರೆಟ್ ಆಗಿಟ್ಟಿದ್ದೀವಿ. ಓಕೆ, ನಟನಾಗಿ ನಿರ್ದೇಶಕನಾಗಿರೋದಿದೆಯಲ್ವಾ, ಎಷ್ಟು ಟಫ್ ಕೆಲಸ ಸರ್ ಅದು? ಇಲ್ಲ, ನಾವು ಯಾವಾಗಲೂ ನಾವೇನು ಕ್ಷೇತ್ರದಲ್ಲಿ ಯಾವ ಪೋಸ್ಟ್ ಆಯ್ಕೆ ಮಾಡ್ಕೋತೀವೋ ಅದನ್ನು ಎಂಜಾಯ್ ಮಾಡಿದಾಗ ಮಾತ್ರ ಕರೆಕ್ಟ್. ಕಷ್ಟ ಅಂದ್ಕೊಂಡು ಮಾಡಲೇಬಾರ್ದು, ಅದು ಕಷ್ಟ ಅನ್ಸಿದ್ರೆ ಹೋಗಲೇಬಾರ್ದು. ಓಕೆ, ಕಷ್ಟ ಇದ್ರೂ ನಾನು ಗೆಲ್ತೀನಿ ಅನ್ನೋಂಥ ಮನಸ್ಥಿತಿ ಇದ್ದರೆ ಮಾತ್ರ ಹೋಗ್ಬೇಕಾದ್ರೊಳಗಡೆ. ನಾವಿವಾಗ ಗೂಗಲಲ್ಲಿ ಹೋಗಿ ಸರ್ಚ್ ಫಾರ್ ದುನಿಯಾ ವಿಜಯ್, ಆ್ಯಕ್ಟರ್ ದುನಿಯಾ ವಿಜಯ್ ಅಂತ ಹೇಳಿಕೊಟ್ರೆ ಆ್ಯಕ್ಟರ್, ಪ್ರೊಡ್ಯೂಸರ್, ಡೈರೆಕ್ಟರ್, ಸ್ಕ್ರಿಪ್ಟ್ ರೈಟರ್, ಡೈಲಾಗ್ ರೈಟರ್, ಹೀಗೆ ಸಾವಿರಾರು ಪ್ರೊಫೈಲಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬರುತ್ತೆ ಸರ್. ನಿಮ್ಮದು ಯಾವುದು ಇಷ್ಟ ನಿಮಗೆ? ನಾನೊಬ್ಬ ನಾರ್ಮಲ್ ಮನುಷ್ಯನಾಗಿರೋಕ್ಕೆ ಇಷ್ಟ. ಆರಾಮಾಗಿರ್ಬೇಕು ನಾನು, ಅಷ್ಟೇ. ಓಕೆ ಸರ್, ಇವಾಗ ಲ್ಯಾಂಡ್ ಲಾರ್ಡ್ ಸಿನಿಮಾ ಬರಲಿಕ್ಕೆ ಹೊರಟಿದೆ. ಸೊ ಎಲ್ಲ ಕಡೆ ಸದ್ದಾಗಿದೆ. 23ಕ್ಕೆ ಸಿನಿಮಾ ಬರ್ತಾ ಇದೆ. ನಾನು ಆವಾಗಲೇ ಹೇಳಿದಾಗೆ ಕೆಲವರಿಗೆ 23ಕ್ಕೆ ಬರುತ್ತಲ್ಲ, ಇನ್ನೊಂದು ವಾರ ಕಳೆದ್ರೆ OTTಯಲ್ಲೇ ಬರುತ್ತಪ್ಪ, ಯಾಕೆ ನೋಡಬೇಕು ಅನ್ನುವಂಥದ್ದು. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಯಾವಾಗಲೂ ಬೇರೆ ಮಾಡು. ಅಂದರೆ ಲೈಕ್ ನೀವು OTTಲಿ ನೋಡೋದು ಕರೆಕ್ಟು, ಅದನ್ನು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಥಿಯೇಟರ್ ಒಳಗಡೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಂದರೆ ಯಾವಾಗಲೂ ಮಾಸ್ ಕ್ರೌಡ್ ಜೊತೆ ಕೂತು ನೋಡೋಕ್ಕೊಂದು ಎಕ್ಸ್ಪೀರಿಯನ್ಸ್ ಇದೆ. ಅದನ್ನು ಇಷ್ಟಪಡೋರು ಗ್ಯಾರಂಟಿ ಅಲ್ಲಿಗೆ ಬಂದು ನೋಡ್ತಾರೆ. ಈಗ ನಾನು OTTಲಿ ನೋಡ್ತೀನಿ ಅನ್ನೋರು OTTಲಿ ನೋಡ್ತಾರೆ. ಸೊ ಇಬ್ಬರ ಬಗ್ಗೆನೂ ನಮ್ಗೆ ರೆಸ್ಪೆಕ್ಟ್ ಇದೆ. ಯಾವಾಗಲೂ ಎಲ್ಲಿದ್ರೂ ನಮ್ಮನ್ನು ನೋಡ್ತಾರಲ್ವಾ ಅಂತ. ಸರ್, ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾ ಯಾವಾಗ ಬರ್ತಾ ಇದೆ ಅಂತ ಬಂದಾಗ ನಿಮ್ಮ ಹೇರ್ ಇದು ತುಂಬ ಚರ್ಚೆ ಆಗಿತ್ತು ಸರ್. ತುಂಬಾ ಚೆನ್ನಾಗಿರುವಂಥ ಕೂದಲು ಬೆಳೆಸ್ತಾರೆ, ಯಾವ ಶಾಂಪು ಹಾಕಿದ್ದಾರೆ? ಅದು ಸಿನಿಮಾ ರಿಲೀಸ್ ಆದಮೇಲೆ ಹೇಳಕ್ಕೆ ಕಾಯ್ತಾ ಇದ್ದೀವಿ ಎಲ್ಲಾನು. ಸರ್, ಅದು ಎಷ್ಟು ಟೈಮ್ ಹಿಡಿತು ನಿಮಗೆ ಆ ರೀತಿ ಕೂದಲೆಲ್ಲ ಮೇಂಟೈನ್ ಮಾಡೋಕೆ ಅನ್ನುವಂಥದ್ದು? ಅದು ತುಂಬ ಒಂದು ಸ್ವಲ್ಪ ಟಫ್ ಕೆಲಸನೇ ಅಲ್ವಾ? ಹೌದು, ಟಫ್ ಕೆಲಸ. ಯಾವ ರೀತಿ ಕ್ಯಾರಿ ಮಾಡ್ತಾ ಇದ್ರಿ ಸರ್? ಅಂದರೆ ನಾವು ಆ ಪಾತ್ರನ ಎಂಜಾಯ್ ಮಾಡೋದ್ರಿಂದ, ಸೊ ಹಂಗಂಗೆ ಇರಬೇಕು ಅಂದ್ರೆ ಹಂಗಂಗೆ ಇದ್ಬಿಡ್ತಾ ಇದ್ವಿ. ನಮಗೆ ನಾನು ಅದನ್ನು ತುಂಬ ಇಷ್ಟಪಡ್ತೀನಿ. ಅಂದರೆ ವಿಚಿತ್ರನೂ ಅಲ್ಲ, ಅದು ವ್ಯತ್ಯಾಸವಾದ ಪಾತ್ರ ಮಾಡಬೇಕು ಅಂದಾಗ ಒಬ್ಬ ನಟನಿಗೆ ಯಾವಾಗ್ಲೂ ಅದನ್ನು ಆ ಗೆಟಪ್ನ ತುಂಬ ಪ್ರೀತಿ ಮಾಡಿದಾಗ ಮಾತ್ರ ಅದು ಚೆನ್ನಾಗಿ ಕಾಣಿಸೋದು, ಇಲ್ಲದೇ ಚೆನ್ನಾಗಿ ಕಾಣಿಸಲ್ಲ ಅದು. ಓಕೆ ಸರ್, ಇವಾಗ ಹೀಗೆ ಹೇಳಿದ್ರೆ ನಿಮಗೆ ಬೇಜಾರಾಗ್ಬೋದು, ಬಟ್ ಆದರೂ ನಿಮಗೆ 3 ಮಕ್ಕಳಿದೆ ಅಂತ ಹೇಳಿ ಗೊತ್ತೇ ಆಗಲ್ಲ ಸರ್. ತುಂಬ ಫಿಟ್ ಆಗಿದ್ದೀರಾ. ಏನು ಸರ್ ನಿಮ್ಮದು ಫಿಟ್ನೆಸ್ ಸೀಕ್ರೆಟು? ಊಟ, ವ್ಯಾಯಾಮ. ಓಕೆ, ಯಾವ ರೀತಿ ಊಟ ಮಾಡ್ತೀರಾ ಸರ್? ಅದೇ ನಾನು ತುಂಬ ಜಂಕ್ ಫುಡ್ ಅದು ಇದು ತಿನ್ನಲ್ಲ, ಕಂಟ್ರೋಲಲ್ಲಿ ಇರ್ತೀನಿ. ಫಿಟ್ನೆಸ್ ಅಂತ ಬಂದಾಗ ಏನೆಲ್ಲ ಜಿಮ್ ವರ್ಕೌಟ್? ಫಿಟ್ನೆಸ್ ಅಂದರೆ ಲೈಕ್ ಎವ್ರಿ ಡೇ ಲೈಕ್ ವಾಕಿಂಗ್ ಇರುತ್ತೆ, ವೆಯ್ಟ್ ಟ್ರೈನಿಂಗ್ ಇರುತ್ತೆ, ನಂದೇನೋ ಬೇರೆ ಸ್ಟಂಟ್ ಟ್ರೈನಿಂಗ್ ಇರುತ್ತೆ, ಅದರಲ್ಲಿ ಇರ್ತೀನಿ.
ದುನಿಯಾ ವಿಜಯ್ ಅವರು ಸಿನಿಮಾ ಮಾಡ್ತಿದ್ದಾರೆ ಅಂತ ಹೇಳಿ ಬಂದಾಗ ಹೊಸೊಬ್ಬರಿಗೆ ಅವಕಾಶ ಆ ಸಿನಿಮಾದಲ್ಲಿ ಜಾಸ್ತಿ ಆಗಿರುತ್ತಂತೆ. ಸೊ ಎಲ್ರಿಗೂ ತುಂಬ ಖುಷಿ, ವಿಜಯ್ ಸರ್ ಸಿನಿಮಾ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಪಕ್ಕ ಯಾರಾದರೂ ಒಂದು ಹೊಸ ಫೇಸ್ ಇರುತ್ತೆ ಈ ಸಿನಿಮಾದಲ್ಲಿ ಅನ್ನುವಂಥದ್ದು. ಏನು ಸರ್ ಇದು ನಿಮ್ಮದು ಇದು ಒಂದು ಸೀಕ್ರೆಟ್ ಅಲ್ಲ ಸ್ಟ್ರಾಟರ್ಜಿನ ಸಿನಿಮಾಗಳಲ್ಲಿ ಯಾವ ರೀತಿ ಅನ್ನುವಂಥದ್ದು? ನಾವು ಕಷ್ಟಪಟ್ಟು ಬಂದ್ವಿ, ಹಂಗೆ ನಮ್ಮಂಗೆ ಯಾರೋ ಕಷ್ಟಪಡೋರು ಕಾಣಿಸಿದ್ರೆ ಅವ್ರನ್ನ ಪಾತ್ರ ಮಾಡಿಸೋದು ಒಂದು. ಇನ್ನೊಂದು ಅಂದರೆ ವಿಶೇಷ ಅನಿಸ್ಬೇಕು ನಮಗೆ. ಎಸ್, ಈ ಪಾತ್ರ ಸೊಸೈಟಿಗೆ ಎಲ್ಲೋ ಒಂದು ಕಡೆ ಹೋಲ್ತಾ ಇದೆ, ಇದು ಸುಮಾರು ಜನಕ್ಕೆ ರೆಪ್ರೆಸೆಂಟ್ ಮಾಡುತ್ತೆ ಇದು ಅಂದಾಗ ಆಗ ಅವ್ರಿಗೊಂದು ಪಾತ್ರ ಕೊಡೋದು. ಉದಾಹರಣೆಗೆ ನೀವು, ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಿದ್ದೀನಿ, ಒಂಚೂರು ಬೇಜಾರಿಲ್ಲದ್ರೆ ಎಲ್ಲವನ್ನೂ ಖುಷಿಯಾಗಿ ಕೇಳ್ತೀರಾ, ತುಂಬ ಖುಷಿಯಾಗಿ ಕೇಳ್ತೀರಾ. ಅದು ಆನ್ ಸ್ಕ್ರೀನ್ ಈಗ ನಿಮ್ಮ ಕೈಯಲ್ಲಿ ಒಂದು ದುಃಖದ ವಿಷಯ ಕೊಟ್ಟರು ಖುಷಿಯಾಗಿ ಹೇಳ್ಬಿಡ್ತೀರಾ ನೀವು. ಸರ್ ನಿಮ್ಗೆ ಗೊತ್ತಾ ಹೆಂಗಾಯ್ತು ಅಂತ, ಹಿಂಗಾಗ್ಬಿಟ್ಟಿದೆ ಸರ್ ಅಂತ ಹೇಳ್ತೀರಾ. ಅಂದರೆ ಅದು ವಿಶೇಷ ಅನಿಸುತ್ತೆ. ಚೆನ್ನಾಗಿದೆ ಅಲ್ವಾ ಈ ಪಾತ್ರ ಮಾಡಿದ್ರೆ. ನಾನು ನಿಮ್ಮನ್ನು ಅಷ್ಟು ನಗ್ನಗ್ತಾ ಅಷ್ಟು ಮುದ್ದಾಗಿ ಎಲ್ಲವನ್ನು ಕೇಳ್ತಿರಲ್ಲ. ಅಂದರೆ ಒಂದು ಹೆಣ್ಣಿಗೆ ಇರಬೇಕಾಗುವಂಥ ಸೂಪರ್ ಲಕ್ಷಣಗಳಿವೆಲ್ಲನೂ. ಅಂದರೆ ಹೆಣ್ಣು ಮೊದಲೇ ದೇವರು ಸಮಾನ, ತಾಳ್ಮೆಯಿಂದ ನಗ್ನಗುತ್ತಾ ಎಲ್ಲವನ್ನೂ ಕೇಳೋದಿದೆಯಲ್ಲ, ಅದು ವಾವ್ ಅನಿಸುತ್ತೆ. ಅದೊಂದು ಹೊಸ ಕ್ಯಾರೆಕ್ಟರ್ ಕೂಡ. ಆಮೇಲೆ ಸತ್ಯ ಕೂಡ ಇದು. ನೆಕ್ಸ್ಟ್ ಸಿನಿಮಾದಲ್ಲಿ ನೋಡೋಣಲ್ಲ ಸರ್? ಖಂಡಿತವಾಗ್ಲೂ ಮಾಡಿ, ಹಂಗೆ ಅಂತ ಅವಕಾಶ ಬಂದಾಗ ಬಂದು ಆ್ಯಕ್ಟ್ ಮಾಡಿ ದಯವಿಟ್ಟು. ಓಕೆ ಸರ್. ಮಾಡಿ. ಇವಾಗ ತುಂಬ ರೀಲ್ಸ್ಗಳೆಲ್ಲ ಟ್ರೆಂಡ್ ಆಗೋದು ಸರ್. ನಿಮ್ಮದು ಸಲಗ ಆಗಿರ್ಬೋದು, ಭೀಮಾ ಆಗಿರ್ಬೋದು, ಆ ಟೈಮಲ್ಲೆಲ್ಲ ಬಂದಿರುವಂಥ ಹಾಡುಗಳು, ಕೆಲವು ಆ್ಯಕ್ಷನ್ಸ್ಗಳೆಲ್ಲ ತುಂಬ ಇದು. ನೀವು ಮಾಡಿರುವಂಥ ಸಿನಿ ಜರ್ನಿಗಳನ್ನು ಒಂದು ಸರ್ತಿ ಮೆಲುಕು ಹಾಕಬೇಕು ಅಂತ ಇದ್ದರೆ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಮಾಡಿರುವಂಥ ಪಾತ್ರ ಎಷ್ಟು ಸ್ಪೆಷಲ್ ಆಗಿದೆ? ತುಂಬಾ ಸ್ಪೆಷಲ್. ಅಂದರೆ ಯಾವಾಗಲೂ ಒಬ್ಬ ನಟನಿಗೆ ಈ ಥರದ್ದು ಚಾಲೆಂಜಿಂಗ್ ಪಾತ್ರಗಳನ್ನ ಮಾಡಬೇಕು ಅಂದರೆ ಒಂದು ಆ ಮನಸ್ಥಿತಿ ಇರಬೇಕು. ನಾನು ಮಾಡ್ತೀನಿ, ನಾನು ಇಷ್ಟು ಏಜ್ಡ್ ಕ್ಯಾರೆಕ್ಟರ್ ಮಾಡ್ತೀನಿ ಅನ್ನೋದು. ಆಮೇಲೆ ಅದನ್ನು ತಲೆಯಲ್ಲಿ ಇಟ್ಕೊಂಡು ಆ ಪಾತ್ರನ ಮಾಡೋದು. ಯಾಕೆಂದರೆ ಯಾವಾಗಲೂ ನನ್ನ ಪ್ರತಿ ಸೀನಲ್ಲೂ ಪ್ರತಿ ಶಾರ್ಟಲ್ಲೂ ನನ್ನ ನೋಡ್ತಾ ಇದ್ದಾರೆ ಅನ್ನೋ ಗಮನ ಅದಿದ್ದಾಗ ತುಂಬ ಚೆನ್ನಾಗಿರುತ್ತೆ ಅನ್ಸುತ್ತೆ ನನಗೆ. ಓಕೆ, ಆವಾಗಲೇ ಹೇಳಿದಾಗೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತೀರಾ ಸರ್? ಅಂಥವರಲ್ಲಿ ಮೇಯ್ನ್ ಆಗಿ ನೋಡೋದು ನೀವು ಕೊಟ್ಟಿರುವಂಥ ಅದೆಷ್ಟೋ ಪ್ರತಿಭೆಗಳು, ಇವಾಗ ಆಶ್ಲಿನ್ ಮೇಲೋ ಇವು ಆಗಿರ್ಬೋದು, ರಿಯಾಲಿಟಿ ಶೋಗಳಲ್ಲಾಗಿರ್ಬೋದು, ತನ್ನದೇ ಒಂದು ರೀಲ್ಸ್ ಮುಖೇನ ಬಂದಿರುವಂಥ ಒಂದು ಹುಡುಗಿ ಭೀಮಾದಲ್ಲಿ ಮೋಡಿ ಮಾಡಿದ್ದಾಗಿದೆ ಸರ್. ಅದೆಷ್ಟೋ ಪ್ರತಿಭೆಗಳು ನಿಮ್ಮ ಹೆಸರು ಹೇಳಿ ಊಟ ಮಾಡ್ತಿರುವಂಥದ್ದು, ಅವರಿಗೆಲ್ಲ ಏನು ಹೇಳ್ತೀರಾ? ನನ್ನ ಹೆಸರು ಹೇಳಿ ಏನು ಊಟ ಮಾಡೋದು ಆ ಥರದ್ದಿಲ್ಲಮ್ಮ. ಅವರ ಹಣೆ ಬರದಲ್ಲಿ ಅವತ್ತು ಶೈನ್ ಆಗಬೇಕು ಅಂತಿರುತ್ತೆ. ಅವರೆಲ್ಲ ನಮ್ಮ ಕೈಯಲ್ಲಿ ಸಿಕ್ಕಿರ್ತಾರೆ. ಯಾರೋ ಹೇಳಿರೋ ದೊಡ್ಡವರು, ದೇವರು ಹೇಳಿರೋ ಕೆಲಸ ನಾನು ಮಾಡಿರ್ತೀನಿ. ನಾನೊಬ್ಬ ಕೆಲಸಗಾರ ಅಷ್ಟೇ ಅಲ್ಲಿ. ಸೊ ಹಂಗಾಗಿ ಅವ್ರಿಗೆಲ್ಲರಿಗೂ ಒಳ್ಳೇದಾಗಿದೆ, ನಂಗೆ ಅಷ್ಟೇ ಸಂತೋಷ. ಓಕೆ. ಅಂದರೆ ಈಗ ಯಾರೋ ಒಬ್ಬರು ಬಡವ್ರ ಮಕ್ಕಳು ಬಂದು ಟ್ಯಾಲೆಂಟ್ ಇದ್ದು ಅವ್ರು ನಮ್ಮ ಕೈಯಲ್ಲಿ ಸಿಕ್ಕಿದಾಗ ಅವರೆಲ್ಲೋ ಇನ್ನೆಲ್ಲೋ ತುಂಬ ವರ್ಷ ಅಲಿಯೋದನ್ನ ಬಿಟ್ಟು ಒಂದು ಕ್ಯಾರೆಕ್ಟರಲ್ಲಿ ಎಸ್ಟಾಬ್ಲಿಷ್ ಆಗ್ತಾರೆ ಅಂದಾಗ ಅವ್ರು ಪಡೋ ಸಂತೋಷನೇ ನಮಗೆ ಸಂತೋಷ. ಅದೇ ನಂಗೆ ಆಶೀರ್ವಾದ. ಓಕೆ, ಏನು ನಟನೆ ಗೊತ್ತಿಲ್ಲದ ಇರುವಂಥ ಒಬ್ಬರು ವ್ಯಕ್ತಿ ನಿಮ್ಮ ಜೊತೆ ಬಂದರೆ ಸರ್ ಅವ್ರನ್ನ ಯಾವ ರೀತಿ ಪಳಗಿಸ್ತೀರಾ ಅಂತ ಹೇಳಿ? ಎಲ್ಲರೂ ಆ್ಯಕ್ಟ್ ಮಾಡ್ಬೋದು, ಏನು ದೊಡ್ಡ ವಿಷಯ ಅಲ್ವೇ ಅಲ್ಲ. ಡೈಲಿ ಜೀವನದಲ್ಲಿ ಆ್ಯಕ್ಟೇ ಮಾಡೋದು, ಆ್ಯಕ್ಟ್ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಆಚೆ ಕಡೆ ಎಲ್ಲ. ಸೊ ಹಂಗಾಗಿ ಎಲ್ಲರಲ್ಲೂ ಟ್ಯಾಲೆಂಟ್ ಇದೆ. ಸರ್ ಇವಾಗ ನೀವು ನಟನಾಗಿ ಯಾವ ರೀತಿ ಸೀರಿಯಸ್ ಆಗಿರ್ತೀರಾ ಜಾಸ್ತಿ? ಅಲ್ಲ, ಡೈರೆಕ್ಟರ್ ಅಂತ ಹೇಳಿ ಬಂದಾಗ ಡೈರೆಕ್ಟರ್ ಕ್ಯಾಪ್ ಹಾಕಿದಾಗ ಸೀರಿಯಸ್ ಆಗಿರ್ತೀರಾ? ಅದು ಜಾಗದಲ್ಲಿ ಸೀರಿಯಸ್ ಆಗಿರ್ತೀನಿ. ಯಾವ ರೀತಿ ಸರ್? ಸೀರಿಯಸ್ ಅಂದ್ರೆ ಹಿಂಗೆ ನಗಡೋದೇ ಇಲ್ಲ? ಹೌದೌದು, ಇಲ್ಲ ತುಂಬ ಸೀರಿಯಸ್ ಆಗಿ, ತುಂಬ ಸೀರಿಯಸ್ ಆಗಿರ್ತೀರಾ? ಓಕೆ ಸರ್. ತುಂಬ ಆ್ಯಕ್ಚುಲಿ ತುಂಬ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮ್ಮ ಜೊತೆ ತುಂಬ ಆ್ಯಕ್ಚುಲಿ ನಾನು ದುನಿಯಾ ವಿಜಯ್ ಸರ್ ತುಂಬ ಹತ್ತಿರದಿಂದ ಇವತ್ತೇ ತುಂಬ ಮಾತಾಡಿರೋದು ಸರ್. ಬಟ್ ನೋಡಿದ್ದಾನೆ ನಿಮ್ಮನ್ನು, ಬಟ್ ಇಷ್ಟು ಸಿಂಪಲ್ ಇಷ್ಟು ಸಾಫ್ಟ್ ಅಂತ ಹೇಳಿ ನಂಗೆ ಗೊತ್ತಿರಲಿಲ್ಲ. ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಮಾತಾಡಿರುವಂಥದ್ದು. ಎಸ್ ಸರ್, ಲ್ಯಾಂಡ್ ಲಾರ್ಡ್ ವರ್ಲ್ಡ್ ವೈಡ್ ಇವಾಗ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಕೊನೆಯದಾಗಿ ಅಭಿಮಾನಿಗಳಿಗೆ ಏನಾದರೂ ಹೇಳಬೇಕು ಅಂತ ಇದ್ದರೆ ಏನು ಹೇಳ್ತೀರಾ ಅನ್ನುವಂಥದ್ದು? ನಿಮ್ಮ ಮನೆಯ ಕಥೆ ಇದು. ನಾನು ಏನು ಕಥೆ ಮಾಡಿದ್ರು ನಡೆದಿರೋ ಘಟನೆಗಳನ್ನ ಆಧರಿಸಿ ಆ್ಯಕ್ಟ್ ಮಾಡ್ತಾ ಇರ್ತೀನಿ. ಹಂಗಾಗಿ ನಿಮ್ಮ ಮನೆ ಕತೆ, ಎಲ್ಲ ರೈತರ ಮನೆ ಕತೆ, ಕಷ್ಟಪಟ್ಟಂಥ ರೈತರ, ನೊಂದಂಥ ರೈತರ, ಹೋರಾಟ ಮಾಡಿದಂಥ ರೈತರ ಮನೆಯ ಕತೆ ಇದು. ಮರೀದಿನ ಈ ಸಿನಿಮಾನ ನೋಡಿ 23ಕ್ಕೆ ಅಂತ ಕೇಳ್ಕೊತೀನಿ. ಸರ್ ಇನ್ನೊಂದು ಲಾಸ್ಟ್ ಕ್ವಶನ್ ನಾನು ಲಾಸ್ಟಿಗೆ ಇಟ್ಟಿರೋದು ಸರ್, ಯಾಕಂತ ಹೇಳಿದ್ರೆ ಇವಾಗ ತುಂಬ ಸಿನಿಮಾಗಳು ಬರ್ತಿದೆ. ಪೈರಸಿ ಅನ್ನುವಂಥದ್ದು ಯಾವ ರೀತಿ ದೆವ್ವ ಥರ ಕಾಟ ಕೊಡ್ತಾ ಇದೆಯೋ ಅದೇ ರೀತಿ ಫ್ಯಾನ್ಸ್ ವಾರ್ ಅನ್ನುವಂಥದ್ದು ಇನ್ನೊಂದು ಅದರ ನಡುವಲ್ಲಿ ಬಂದಿರುವಂಥ ಒಂದು ಕಾಟ. ಇದಕ್ಕೇನು ಹೇಳ್ತೀರಾ? ನಾನು ಒಂದೇ ಹೇಳೋದು, ಮಾಡಬೇಡಿ ಅಷ್ಟೇ.
ಸರ್ ಇಷ್ಟು ಹೊತ್ತು ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಯಾವ ರೀತಿ ಜಾದೂ ಮಾಡಿದಿರಾ ಅಂತೇಳಿ ನನಗೆ ತುಂಬ ಇಂಟ್ರೆಸ್ಟ್ ಬರ್ತಾ ಇದೆ. ಏನೆಲ್ಲ ಸೀನ್ಸ್ ಇರ್ಬೋದು, ಅದು ಕೂಡ ರೈತರ ಬಗ್ಗೆ ಇದೆ. ರಾಜ್ಬಿ ಶೆಟ್ಟಿ ನಿಮ್ಮ ಕಾಂಬಿನೇಷನು, ರಚಿತಾ ರಾಮ್ ಜೊತೆ ಒಂದು ರೊಮ್ಯಾಂಟಿಕ್ ಒಂದು ಝಲಕ್ ಆಗಿರ್ಬೋದು, ಹಿತನ್ಯ ನಿಮ್ಮ ಕಾಂಬಿನೇಷನ್ನು ಎಲ್ಲ ನೋಡಬೇಕು ಅಂತ ಇದ್ದರೆ ನಾವೆಲ್ಲರೂ ಕೂಡ ಯಾವುದೇ ರೀತಿ ಪೈರಸಿ ಫ್ಯಾನ್ಸ್ ವಾರ್ ಮಾಡದೆ 23ಕ್ಕೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು ಅಂತ ಹೇಳ್ತಾ ನಮ್ಮೆಲ್ಲರ ಪ್ರೀತಿಯ ಒಂಟಿ ಸಲಗ ಅಂತ ಹೇಳ್ಬೋದು ವಿಜಯ್ ಸರ್ ಆಡಿರುವಂಥ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಾನ್ ರುದ್ದೇಶ್ ಅವ್ರ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು. ರಚಿತಾ ರಾಮ್ ಜೊತೆ ಡ್ಯುಯೆಟ್ ನೋಡ್ಲಿಕ್ಕೆ ಬರ್ಬೇಕಾಗತ್ತೆ. ಅದು ಆಲ್ರೆಡಿ ಪ್ರೂವ್ಡ್ ಈಗ. ಎಕ್ಸಾಕ್ಟ್ಲಿ. ನಿಂಗವ್ವ ನಿಂಗವ್ವ ನಿಂಗೊಂದು ವಿಷಯ ಗೊತ್ತಾ? ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಮಾಡಿರುವಂತಹ ಪಾತ್ರ ತುಂಬಾನೇ ಸ್ಪೆಷಲ್. ನಾನು ಇಷ್ಟು ಏಜ್ಡ್ ಕ್ಯಾರೆಕ್ಟರ್ ಮಾಡ್ತೀನಿ. ಅದೆಷ್ಟೋ ಪ್ರತಿಭೆಗಳು ನಿಮ್ಮ ಹೆಸರು ಹೇಳಿ ಊಟ ಮಾಡ್ತಿರುವಂಥದ್ದು. ಯಾರೋ ಒಬ್ರು ಬಡವ್ರ ಮಕ್ಕಳು ಬಂದು ಟ್ಯಾಲೆಂಟ್ ಇದ್ದು ಅವ್ರ ನಮ್ಮ ಕೈಯಲ್ಲಿ ಸಿಕ್ಕಿದಾಗ ಇನ್ನೆಲ್ಲೋ ತುಂಬ ವರ್ಷ ಅಲ್ಲಿ ಅದನ್ನ ಬಿಟ್ಟು ಒಂದು ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಆಗ್ತಾರೆ ಅಂದಾಗ ಅವ್ರು ಪಡೋ ಸಂತೋಷನೇ ನಮಗೆ ಸಂತೋಷ. ಅದೇ ನಂಗೆ ಆಶೀರ್ವಾದ. ನೀವು ಸಿನಿಮಾಗಳಲ್ಲಿ ಹೆಚ್ಚು ಹೊಡೆತ ತಿನ್ನೋದು ವಿಲನ್ಗಳಿಂದಲ ಅಲ್ಲ, ಸಿನಿಮಾ ರಿಲೀಸ್ ಆದಮೇಲೆ ರಿವ್ಯೂಗಳಿಂದನ? ಅವಾಗ ಸೀರಿಯಸ್ ಲುಕ್ ಕೊಡ್ತೀವಿ. ಈ ಒಂದು ಪೈರಸಿಗೆ ಯಾವ ಸ್ಟಾರ್ಗಳು ಕೂಡ ಯಾಕೆ ಮಾತಾಡ್ತಾ ಇಲ್ಲ ಅಂತ? ನಾನು ಕೂಗಾಡ್ತಾ ಇದ್ದೀನಿ, ತಾವು ಕೂಗಾಡ್ತಾ ಇದ್ದೀರಾ, ಬೇರೆ ನಟರುಗಳು ಕೂಗಾಡ್ತಾ ಇದ್ದಾರೆ. ಅದು ಕೂಗಾಟನೂ ಅಲ್ಲ, ನೋವದು. ಅದನ್ನ ಯಾಕೆ ತಡೆಗಟ್ತಿಲ್ಲ? ಇದನ್ನ ಯಾಕೆ ಸರ್ಕಾರ ಗಮನ ಹರಿಸ್ತಿಲ್ಲ? ನಮ್ಮ ಹಕ್ಕುಗಳನ್ನ ಪಡ್ಕೊಳಕ ಭಿಕ್ಷೆ ಬೇಡ್ಕೊಡ್ದು ಎದಿಗಳಿಗೆ ಒದ್ದು ಕಿತ್ಕೊಬೇಕು. ನೊಂದಂಥ ರೈತರ ಮನೆಯ ಕಥೆ ಇದು. ಮರೀದಿನ ಈ ಸಿನಿಮಾನ ನೋಡಿ 23ಕ್ಕೆ ಅಂತ ಕೇಳ್ಕೊತೀನಿ.